ಆಂಟಿ ಬನ್ನಿ ಆಂಟಿ ಒಳಗಡೆ. ಆಂಟಿ ಡಾಕ್ಟರ್ ಇಂಜೆಕ್ಷನ್ ಜೋರಾಗಿ ಸಿಕ್ಬಿಟ್ರು. ನಂಗೆ ಜಾಸ್ತಿ ನೋಡ್ತಾ ಇದೆ ಆಂಟಿ. ಬಿಸಿನೀರು ಕಾಪ್ಟ ಕೊಟ್ಟರೆ ಸರಿ ಹೋಗ್ತೈತೆ ಕಂದ. ಬಿಸಿನೀರು ಚೆನ್ನಾಗಿ ಕಾಯಿಸ್ಬಿಟ್ಟು ಅದನ್ನು ಬಟ್ಟೆ ನೆನೆಸ್ಬಿಟ್ಟು ಆ ಗಾಯ ಮೇಲೆ ಇಟ್ಟರೆ ಸ್ವಲ್ಪ ಹೊತ್ತಿಗೆಲ್ಲ ನೋವು ಸತ್ತೈತೆ. ಆಮೇಲೆ ಮೆಂತೋ ಪ್ಲಸ್ ಐತಲ್ಲ ಅದನ್ನು ಹಚ್ಚಿದ್ರು ಸ್ವಲ್ಪ ಹೊತ್ತು ಉರಿಯುತ್ತಷ್ಟೇ, ಆಮೇಲೆ ವಾಸಿ ಆಗ್ಬಿಡ್ತೈತೆ. ಹೌದಾ ಆಂಟಿ? ಹೂನಮ್ಮ, ಬೇಗ ವಾಸಿ ಆಗ್ಬಿಡ್ತೈತೆ. ಆಮೇಲೆ ನಾನು ಬಿಸಿನೀರು ಕಾಪ್ಟ ಕೊಡ್ತೀನಿ ಬಿಡಮ್ಮ, ವಾಸಿ ಆಗ್ತೈತೆ. ಅವರೇ, ನಾನು ಬೇಗ ಅಡುಗೆ ಮಾಡಿಬಿಡ್ತೀನಿ. ಯಾಕಂತಂದರೆ ನೇಹಾಗೆ ಮಾತ್ರೆ ಕೊಡಬೇಕಲ್ಲ, ಅದಕ್ಕೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಮಾತ್ರೆ ಕೊಡೋಣ. ಇಲ್ಲ, ನಾನೇ ಅಡುಗೆ ಮಾಡ್ತೀನಿ. ಅಡುಗೆ ಮನೆ ಎಲ್ಲಿದೆ ಅಂತ ತೋರಿಸಿ, ನಾನು ಅಡುಗೆ ಮಾಡ್ತೀನಿ ಬೇಗನೆ. ಅಯ್ಯೋ, ನಿಮ್ಗೆ ಯಾಕೆ ತೊಂದರೆ? ಬೇಡ, ನಾನೇ ಮಾಡ್ತೀನಿ. ಡ್ಯಾಡಿ, ಉಮಾ ಆಂಟಿನ ಮಾಡಲಿ ಬಿಡಿ. ನೀವು ಸಾಂಬಾರು ಚೆನ್ನಾಗಿ ಮಾಡಲ್ಲ ಡ್ಯಾಡಿ. ಏ ಕಳ್ಳಿ, ಇಷ್ಟಿನಿಂದ ತಿಂತಾ ಇದ್ದೆ, ಇವಾಗ ಆಂಟಿ ಬಂದಿದ ತಕ್ಷಣ ಆಂಟಿ ಕಡೆ ಹೋಗ್ಬಿಟ್ಟಾ? ಹಾಂ, ಉಮಾ ಆಂಟಿ ಅಡುಗೆ ಮಾಡ್ತಾರೆ, ನೀವೇನು ಮಾಡಬೇಡಿ ಡ್ಯಾಡಿ. ನಮ್ಗೆ ಇಷ್ಟ ಆಗಲ್ಲ ನೀವು ಅಡುಗೆ ಮಾಡೋದು. ನನಗೆ ಊಟನೇ ಮಾಡೋಕ್ಕಾಗಲ್ಲ ಡ್ಯಾಡಿ. ಸರಿ ಆಯಿತು, ಆಂಟಿನೇ ಅಡುಗೆ ಮಾಡ್ತಾರೆ, ಸರಿನಾ? ಮೂರೇ, ಅಲ್ಲೇ ಎದುರುಗಡೆ ಇರೋದೇ ಅಡುಗೆ ಮನೆ. ಏನಾದರೂ ಚಿತ್ರಾನ್ನನೋ ಏನಾದರೂ ಮಾಡಿಬಿಡಿ ಬೇಗ. ಬೇಡ ಚಿತ್ರಾನ್ನ ಎಲ್ಲನೂ, ಬೆಳಗ್ಗೆ ಟಿಫನ್ ಚೆನ್ನಾಗಿರುತ್ತೆ ಅಷ್ಟೇ. ಇವಾಗ ಏನಾದರೂ ತರಕಾರಿ ಸಾಂಬಾರು ಮಾಡ್ತೀನಿ. ಒಂದು ಕಡೆ ಬೇಳೆ ತರಕಾರಿ ಎಲ್ಲ ಇಟ್ಟರೆ ಬೇಗ ಬೇಯುತ್ತೆ. ಕುಕ್ಕರಲ್ಲಿ ಹಾಕಿದ್ರೆ ಒಂದು ಕಡೆ ಅನ್ನಕ್ಕೆ ಇಡ್ತೀನಿ. ಅಷ್ಟೊತ್ತಿಗೆ ಮಿಕ್ಸಿಗೆಲ್ಲ ರೆಡಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ನಾನು ಬೇಗ ಮಾಡ್ತೀನಿ ಬಿಡಿ ಅಡುಗೆ. ಬೇಳೆ ತೊಗರಿಬೇಳೆ ಇದೆ ಅಷ್ಟೇ, ಕಾಳು ಹೆಸರು ಕಾಳು ಅದೆಲ್ಲ ಏನೂ ಇಲ್ಲ. ಸಾಕ್ಬಿಡಿ, ತೊಗರಿಬೇಳೆನೇ ಸಾಕ್ಬಿಡಿ. ತರಕಾರಿ ಆಲೂಗಡ್ಡೆ ಹೀರೆಕಾಯಿ ಏನೋ ಇರ್ಬೋದು ಅಂದ್ಕೊತೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಸರಿ ನಾನು ತೊಗೊತೀನಿ ಬಿಡಿ. ಬೇಳೆ ಯಾವ ಡಬ್ಬದಲ್ಲಿ ಇಟ್ಟಿದ್ದೀರಾ? ಅಲ್ಲೇ ಶೆಲ್ಫಲ್ಲಿ ಇಟ್ಟಿದ್ದೀನಿ ನೋಡಿ ಬೇಳೆ. ಒಂದು 2-3 ಡಬ್ಬ ಇದೆಯಲ್ಲ ಅಲ್ಲೇನೆ. ಹಾಂ ಸರಿ ಸರಿ, ತೊಗೊತೀನಿ ನಾನು. ನೇಹಾ, ಮಲ್ಕೊಂಬ ಸ್ವಲ್ಪ ಹೊತ್ತು. ಹ್ಞೂ ಡ್ಯಾಡಿ. ನೋಡ್ದಾ, ನೆನ್ನೆ ಸ್ಟೇಷನ್ಗೆ ಹೋಗುವಾಗ ಐಸ್ ಕ್ರೀಮ್ ಬೇಡ ಬೇಡ ಅಂದರು, ನೀನು ತಿನ್ಬಿಟ್ಟು ಇವಾಗ ನೋಡ್ದಾ ಜ್ವರ ಬಂದಿರೋದು. ಹೇಳಿದ ಮಾತೇ ಕೇಳಲ್ಲ ನೀನು, ಆಟ ಮಾರಿ ನೀನು. ಹ್ಞೂ ಡ್ಯಾಡಿ, ಐಸ್ ಕ್ರೀಮ್ ತಿನ್ಬೇಕಾಗಿತ್ತು ನಾನು, ಅದಕ್ಕೆ ಜ್ವರ ಬಂದ್ಬಿಟ್ಟಿರೋದಲ್ಲ ಡ್ಯಾಡಿ. ಐಸ್ ಕ್ರೀಮ್ ಎಲ್ಲ ತಿನ್ನಬಾರ್ದು, ತಿಂತಾರ ಮಕ್ಕಳು. ಹಾಂ, ನೋಡಿದ್ರೆ ಆವತ್ತು ಅದೇನೋ ಏನದು ಏನೋ ಪಾನಿಪುರಿನೋ ಏನೋ ತಿಂತೀಯಲ್ಲ ನೀನು. ಅಯ್ಯೋ ಡ್ಯಾಡಿ, ಪಾನಿಪುರಿ ಅಲ್ಲ ಅದು, ಗೋಲ್ಗಪ್ಪ. ಸುತ್ತೋದು ಅದೇನು ಗಲೀಜು ನೀರಲ್ಲಿ ಮಾಡಿರ್ತಾರೋ ಏನು ಕತೆನೋ. ಆ ಆಲೂಗಡ್ಡೆ ಎಲ್ಲ ಕೈಯಲ್ಲಿ ಕಸ 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 ಅಂತ ಇಸ್ತಾ ಇರ್ತಾರೆ, ಅವ್ರ ಕೈ ತೊಳೆಯಲ್ಲ ಏನೂ ಇಲ್ಲ. ಅಬ್ಬಾಬಾಬಾ, ಅದೇನು ಟೇಸ್ಟ್ ಸಿಗ್ತೈತೋ ಅದೇನೋ, ನಂಗಂತೂ ಒಂದು ತಿಳಿವಲ್ದಮ್ಮ ನೀವು ತಿನ್ನೋ ತಿಂಡಿಗಳು. ಅಯ್ಯೋ, ನೀರಲ್ಲಿ ಹಾಕ್ಬಿಟ್ಟು ಆಮೇಲೆ ನಮ್ಮ ಕೈಲಿ ಒಂದು ಬಟ್ಲು ಕೊಡ್ತಾರ, ಅದ್ರೊಳಗೆ ಆಲೂಗಡ್ಡೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕೊಡ್ತಾ ಇದ್ರೆ ನಾವು ತಿಂತಾ ಇದ್ರೆ ಅವ್ರು ಕೊಡ್ತಾ ಇರ್ತಾರೆ. ಎಷ್ಟೊಂದು ಟೇಸ್ಟ್ ಆಗಿರುತ್ತೆ ಗೊತ್ತಾ ಡ್ಯಾಡಿ. ಸಾಂಬಾರು ಪುಡಿ ಎಲ್ಲಿದೆ? ಬೇಳೆ ಇತ್ತಲ್ಲ, ಅದರಿಂದ 2ನೇ ಡಬ್ಬದಲ್ಲಿದೆ ನೋಡಿ ಸಾಂಬಾರು ಪುಡಿ. ಡ್ಯಾಡಿ, ನಾನು ಆದಿ ಜೊತೆ ಇನ್ನೂ ಸ್ವಲ್ಪ ಆಟ ಆಡ್ತಾ ಇದ್ದೆ, ನೀವೇ ಕರ್ಕೊಂಬಂದ್ಬಿಟ್ಟಿದ್ದೆ ನನ್ನನ್ನು. ನಾನು ಸರಿ ಹೋಗಿ ಅಂತ ಬಿಡುಕಂಡ. ಇವಾಗ ನಿನ್ಗೆ ಜ್ವರ ಬಂದ್ಬಿಟ್ಟಿತ್ತಲ್ಲಮ್ಮ, ಇವಾಗ ನೋಡು ಮೈ ಒಂದು ಸ್ವಲ್ಪ ಬಿಸಿ ಕಡಿಮೆ ಆಗೈತೆ. ಎಷ್ಟೊಂದು ಜ್ವರ ಬಂದಿತ್ತು ಗೊತ್ತಾ ನಿನಗೆ? ಓ ಹೌದಾ ಡ್ಯಾಡಿ, ನಂಗೆ ಗೊತ್ತೇ ಆಗಿಲ್ಲ ಡ್ಯಾಡಿ. ಇನ್ಮೇಲೆ ಐಸ್ ಕ್ರೀಮ್ ಎಲ್ಲ ತಿನ್ನಲ್ಲ ಡ್ಯಾಡಿ ನಾನು. ನನ್ನ ಮುದ್ದು ಬಂಗಾರಮ್ಮ, ಹೇಳಿದ ಮಾತು ಕೇಳ್ತೈತಮ್ಮ. ಐಸ್ ಕ್ರೀಮ್ ಎಲ್ಲ ತಿನ್ನಬಾರ್ದಮ್ಮ. ಹೋಮ್ವರ್ಕ್ ಏನು ಮಾಡಿಲ್ಲ ನೀನು? ಹಾಂ, ಹ್ಞೂ ಡ್ಯಾಡಿ, ಹೋಮ್ವರ್ಕ್ ಮಾಡಿಲ್ಲ ನಾನು. ಇವಾಗ ಉಮಾ ಆಂಟಿ ಅವ್ರ ಮನೆಗೆ ಹೊಟ್ಟೋಗ್ತಾರೆ ಡ್ಯಾಡಿ. ಅವ್ರ ಮನೆಗೆ ಹೊಟ್ಟೋಗ್ತಾರೆ. ಇಲ್ಲೇ ಇರ್ತಾರೆ ಅವರು. ಪಾಪ ನಿಂಗೆ ಹುಷಾರಿಲ್ಲ ಅಂತ ಬಂದಿರೋದಷ್ಟೇ, ಅವ್ರ ಮನೆಗೆ ಹೊಟ್ಟೋಗ್ತಾರೆ. ಅಯ್ಯೋ ಬೇಡ ಡ್ಯಾಡಿ, ಉಮಾ ಆಂಟಿ ಇಲ್ಲೇ ಇರ್ಲಿ, ನನ್ನ ನೋಡ್ಕೊಂಡು ಇಲ್ಲೇ ಇರ್ಲಿ ಉಮಾ ಆಂಟಿ. ನೀವು ಆಫೀಸ್ ಅಂತ ಹೊರಟೋಗ್ತೀರಾ, ನನ್ನನ್ನು ಯಾರು ನೋಡ್ಕೊಳ್ಳಲ್ಲ ಡ್ಯಾಡಿ. ಯಾರು ನೋಡ್ಕೊಂತಾರೆ? ನನ್ನನ್ನು ಯಾರು ನೋಡ್ಕೊಳ್ಳಲ್ಲ. ಅವ್ರ ಮನೆಗೆ ಹೋಗ್ಬೇಕಲ್ಲಮ್ಮ ಪಾಪ. ಹಾಂ, ಅವ್ರ ಮನೇಲಿ ಯಾರಿದ್ದಾರೋ ಏನೋ. ಉಮಾ ಆಂಟಿ ಬನ್ನಿ ಇಲ್ಲಿ. ಏನು ಮನೆ? ಉಮಾ ಆಂಟಿ, ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ? ನಮ್ಮ ಮನೇಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು. ಹೌದಾ, ನಿಮ್ಮ ಅಪ್ಪ ಅಮ್ಮ ಎಲ್ಲಿ? ನಮ್ಮ ಅಪ್ಪ ಅಮ್ಮ ನಾನು ಚಿಕ್ಕ ವಯಸ್ಸಿದ್ದಾಗೇನೆ ದೇವ್ರ ಹತ್ರ ಹೊರಟೋದ್ರಂತೆ. ನಮ್ಮ ಅಣ್ಣ ನನ್ನ ನೋಡ್ಕೊತಾ ಇದ್ದಿತ್ತು. ನಿಮ್ಮ ಅಣ್ಣ ಎಲ್ಲಿ ಇವಾಗ? ನಮ್ಮ ಅಣ್ಣ ಇಲ್ಲಮ್ಮ, ನಮ್ಮ ಅಣ್ಣನೂ ದೇವ್ರ ಹತ್ರ ಹೋಗ್ಬಿಟ್ಟ. ಕಳಿಸ್ಬಿಟ್ರು ಎಲ್ಲರೂ ಸೇರಿ ನಮ್ಮ ಅಣ್ಣನ ದೇವ್ರ ಹತ್ರ. ಏನು ಹೇಳ್ತಾ ಇದ್ದೀರಾ ಅಮ್ಮವ್ರೆ? ಹೌದು ಸರ್, ಸಿಂಚನಾ ಮೇಡಮೇ ಈ ಕೇಸ್ ಸಾಲ್ವ್ ಮಾಡಿದ್ದು ಸರ್. ನಮ್ಮ ಅಣ್ಣ ಯಾರನ್ನೋ ಮದುವೆ ಆಗಿ ಅವರ ಆಸ್ತಿಗೋಸ್ಕರ ನಮ್ಮ ಅಣ್ಣನ ಸಾಯಿಸ್ಬಿಟ್ರು ಸರ್. ಅಯ್ಯೋ, ಎಂಥ ಕೆಲಸ ಆಯಿತು. ಹಾಂ, ಇವಾಗ ಹಂಗಾದ್ರೆ ನೀವು ಒಬ್ಬರೇ ಇರೋದಾ? ಯಾವ ಊರು ನಿಮ್ಮದು? ಇಲ್ಲೇ ಪಕ್ಕದಲ್ಲಿ ಹಳ್ಳಿ ಸರ್, ನಾನು ಒಬ್ಬಳೇ ಇರೋದು. ಮನೆ ಎಲ್ಲ ದೊಡ್ಡ ಮನೆ ಇದೆ, ಮತ್ತು ನಮ್ಮ ತೋಟ ಎಲ್ಲ ಇದೆ ಸರ್. ನಾನೇ ನೋಡ್ಕೊಬೇಕು. ಇಷ್ಟಿನಿಂದ ನಮ್ಮ ಅಣ್ಣ ಒಬ್ಬರೇ ಇದ್ರು ನೋಡ್ಕೊತಾ ಇದ್ರು ತೋಟ ಎಲ್ಲನೂ. ಇವಾಗ ನಾನೇ ನೋಡ್ಕೊಬೇಕು. ನನಗೆ ಏನು ಮಾಡಬೇಕಂತ ಅದಕ್ಕೆ ತೋರಿಸ್ತಾ ಇಲ್ಲ ಸರ್. ಸಿಂಚನಾ ಮೇಡಮ್ ನಮ್ಮ ಮನೇಲಿ 1-2 ದಿವಸ ಇರೀರಂತೆ, ಬನ್ನಿ ಬೇಜಾರು ಕಳೆಯುತ್ತೆ ಅಂತ ಕರ್ಕೊಂಬಂದರು ಸರ್. ಎಷ್ಟು ದಿನ ಅಂತ ಬೇರೆಯವ್ರ ಮನೇಲಿ ಇರೋಕ್ಕಾಗುತ್ತೆ? ನಾನು ನಮ್ಮ ಮನೆಗೆ ನಾನು ಹೋಗಲೇಬೇಕಲ್ಲ. ಹೌದು ಮೋರೆ, ಬೇರೆಯವ್ರ ಮನೇಲಿ ನಾವು ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ? ಸುಮ್ಮನೆ ಹೋಗ್ಬೋದು ಬರ್ಬೋದು ಅಷ್ಟೇ, ಅವ್ರ ಮನೇಲಿ ಇರೋಕ್ಕಾಗುತ್ತಾ? ನಮ್ಮ ಅಣ್ಣ ಬದುಕಿದ್ದಾಗ ನನ್ನನ್ನು ಎಲ್ಲೂ ಕಳಿಸ್ತಾ ಇರಲಿಲ್ಲ ಸರ್.
ಎಲ್ಲೂ ಹೋಗ್ಬಾರ್ದಮ್ಮ, ನೀನು ಎಲ್ಲೂ ಹೋಗ್ಬಾರ್ದು. ನನ್ನ ಕಣ್ಣು ಎದುರುಗಡೆನೇ ಇರಬೇಕು. ನಿನ್ನ ಮದುವೆ ಆದರೂ ಸಹ ನಾನು ನಿಮ್ಮನ್ನ ಇಲ್ಲೇ ಇಟ್ಕೊತೀನಿ ಅಂತ ಎಷ್ಟೊಂದು ಆಸೆ ಪಡ್ತಾ ಇದ್ರು ಸರ್. ನಮ್ಮ ಅಣ್ಣನ ನೆನೆಸ್ಕೊಂಡ್ರೆ ನಂಗೆ ಅಳು ಬರುತ್ತೆ. ಆಂಟಿ ನೀವು ಬೇಜಾರು ಆಗ್ಬೇಡಿ, ಸುಮ್ಮನೆ ಆಂಟಿ. ನಾನಿದ್ದೀನಿ, ನಮ್ಮ ಡ್ಯಾಡಿ ಇದ್ದಾರೆ, ನೀವೇನ್ ಬೇಜಾರು ಆಗ್ಬೇಡಿ. ಕುಕ್ಕರ್ ಕೂಗ್ತು, ಬೇಗ ಅಡುಗೆ ಮಾಡ್ತೀನಿ ಸರ್. ಡ್ಯಾಡಿ, ಉಮಾ ಆಂಟಿ ಪಾಪ ಅಲ್ಲ? ನೋಡಮ್ಮ ಪಾಪ, ಯಾರೂ ಇಲ್ಲಂತೆ ನೋಡಮ್ಮ. ಅಯ್ಯೋ ಎಂಥ ಕೆಲಸ ಆಗೋಯ್ತು ಉಮಾಂಟಿಗೆ, ಎಷ್ಟೊಂದು ಅನ್ಯಾಯ ಆಗೋಯ್ತು. ಡ್ಯಾಡಿ, ಸಿಂಚು ಆಂಟಿಗೆ ಹೇಳ್ಬಿಟ್ಟು ಅವ್ರಿಗೆಲ್ಲ ಚೆನ್ನಾಗಿ ಹೊಡ್ಸಿ ಡ್ಯಾಡಿ. ನೀವು ಅವ್ರು ಬದುಕಿರ್ಬಾರ್ದು, ಚೆನ್ನಾಗಿ ಹೊಡೆದಾಕ್ಬೇಕು ಅವ್ರನ್ನೆಲ್ಲ. ಸಿಂಚು ಆಂಟಿನ ಅವ್ರನ್ನ ಹಿಡ್ಕೊಂಡೋಗಿ ಜೈಲಿಗೆ ಹಾಕಿದಾರಂತಮ್ಮ. ಇವಾಗ ಹೇಳಿದ್ರಲ್ಲ ಉಮಾ ಆಂಟಿ. ಓ ಹೌದಾ? ಹ್ಮ್. ಲೇ ಅದ್ಯಾರನ್ನೇ ಹಂಗೆ ದಾರಿ ಕಾಯ್ತಾ ಇದೆಯಾ? ಸಿಂಚು ಬರ್ತಾಳೆ ಅಂತ ನೋಡ್ತಾ ಇದ್ದೀನಿ ರಮ್ಮ. ಹುಡುಗಿ ಉಮಾ, ಅವಳಿಗೊಂದು ಫೋನ್ ಮಾಡಿ ಅವ್ರ ಮನೆಗೆ ಹೋಗೋಳಲ್ಲ ಬಾ ಅಂತೇಳಿ. ಅಯ್ಯೋ ಹೋದ್ರೆ ಏನಾಯ್ತು, ಸುಮ್ಮನೆರು. ಆ ಮಗುಕ್ಕೆ ಏನೋ ಹುಷಾರಿಲ್ಲಲ್ಲ, ನೋಡ್ಕೊಂಡ್ ಬರ್ತಾಳೆ, ಏನು ಪರವಾಗಿಲ್ಲ. ಅಲ್ಲ ಆ ಮನೆಗೆ ಹೆಂಗಸರು ಯಾರೂ ಇಲ್ಲ, ಇರೋದು ಅಯ್ಯಪ್ಪನ ಗಡ್ಡಿಸು ಆ ಒಂದು ಎಳೆ ಮಗುವ. ಏನು ಹೆಚ್ಚು ಕಮ್ಮಿ ಆದ್ರೆ ಏನೇ ಮಾಡೋದು? ಏನೇನು ಹೆಚ್ಚು ಕಮ್ಮಿ ಆದ್ರೆ ಅವನಿಗೆ ಕೊಟ್ಟು ಮದುವೆ ಮಾಡೋದು. ನೀನು ಭಯ ಅನ್ಸ್ಕೊಂಡಿರಮ್ಮ, ಅದೇನು ಭಯಮ್ಮ ನಿಂದ, ಭಯ ಬಚ್ಚಲ ನಿಂದ. ಏನೇನು ಹೇಳಿದ್ರೆ ನೋಡಿ ಹಿಂಗೆ ಮಾತಾಡ್ತೀಯ ನೋಡು. ಹೌದಲ್ಲ, ಒಳ್ಳೆ ಕೆಲಸ ಮಾಡ್ತೀಯಮ್ಮ ನೀನು ಒಂದೊಂದ್ಕಿತ. ಏನು ಮಾಡಿದ್ನೆ? ಅಲ್ಲ ನೇಹಾಗ ಅವ್ರ ಅಮ್ಮನಿಲ್ಲ, ಈ ಉಮಾನ್ ಕೊಟ್ಟು ನೇಹ ಅವ್ರ ಅಪ್ಪನಿಗೆ ಮದುವೆ ಮಾಡಿದ್ರೆ ಹೆಂಗಿರ್ತದಮ್ಮ? ಮುಚ್ಚ ಬಾಯ್ ಸಾಕು. ಆ ಹುಡುಗಿ ನೋಡಿದ್ರೆ ಇನ್ನು ಚಿಕ್ಕ ಹುಡುಗಿ, ಈ ಅಪ್ಪನಿಗೆ ಮದುವೆ ಒಂದು ಮಗು ಆಗದೆ, ಏನು ಎರಡನೇ ಮದಿ ಕೊಡೋದ ಆ ಹುಡುಗಿಗ? ಎರಡನೇ ಮದಿ ಕೊಡೋದೇನೆ? ಅಯ್ಯೋ ಏನು ವಯಸ್ಸಾಗಿಲ್ಲ, ಕಲ್ದಿರಿರು ಹಂಗೆ ಕಾಣಿಸೋದಷ್ಟೇ. ಇವಾಗಿನ ಕಾಲದಾಗ ಅದೇನೋ ಅಮ್ಮಿಸಿಗಳು ಫ್ಯಾಷನ್ಗೆ ಬಿಟ್ಕೊಂಡಿರ್ತಾರೆ, ಅದಕ್ಕೆ ಹಂಗೆ ಕಾಣಿಸೋದು. ವಯಸ್ಸಿಗೆ ಏನಾಗಿಲ್ಲ, ನೀನು ಕಲ್ದಿರಿರಮ್ಮ, ಅದ್ಯಾಕೆ ಹಂಗೆ ಹೇಳ್ತೀಯ? ಬೇಡ ಕಲ್ದಿರು. ನಮ್ಮೂರಾಗ ನಮ್ಮ ನೆಂಟ್ರೊಬ್ರವ್ರೆ, ಅವ್ರು ಕೊಡ್ಸಿದ್ರೆ ಆಯ್ತು. ಹೆಂಗೋ ಅವಳಿಗೂ ಬಂದು ಅಲ್ಲೇ ಇರ್ತಾನಲ್ಲ ಉಮಾ ಜೊತೆಗೆ, ಇನ್ಯಾರವ್ರೆ ಅಥವಾ ಆಟ ಮನೆ ಎಲ್ಲ ನೋಡ್ಕೊಳಕ. ಬೇಡ ಕಲ್ದಿರಿರು ಮೌ, ಸುಮ್ಮನೆ ರಮ್ಮ. ಎಲ್ಲೋ ಚೆನ್ನಾಗಿರ್ಲಿ, ಆ ಹುಡುಗನು ಎಲ್ಲೋ ಕೆಲಸದಾಗವನೆ, ಇವಳಿಗೂ ಏನೋ ಆಸರೆ ಆಗ್ತೈತೆ. ಆ ಹುಡುಗನು ಇರೋದು ಬಾಡಿಗೆ ಮನೆಗಂತೆ, ಇಲ್ಲಿ ಬಂದಾಗ ಸೇರ್ಕೊಂಡು ಏನೋ ಒಂದು ಕೆಲಸ ಮಾಡ್ಕೊಂಡಿರ್ಲಿ. ನೀನು ಸುಮ್ಮನೆ ರಮ್ಮ, ಏನೇನೋ ಮಾತಾಡಬೇಡ ನೀನು. ನೋಡಮ್ಮ, ಯಾರು ಏನೇನೋ ಹೇಳ್ಕೊಂಡೆ, ನಾನು ಸಿಂಚು ಹತ್ರ ಮಾತಾಡ್ಬಿಟ್ಟು ನೇಹ ಅವ್ರ ಅಪ್ಪನ್ಕ ಮದುವೆ ಮಾಡಿಸ್ತೀನಿ ಉಮಾನ. ಅದ್ಯಾರು ಏನಂತಾರೋ, ಅದ್ಯಾರು ಅಡ್ಡ ಬರ್ತಾರೋ ನಾನು ನೋಡೇ ಬಿಡ್ತೀನಿ. ಲೈ ಎರಡನೇ ಮದುವೆ ಬೇಡ ಕದಿರಿದೆ. ನೀನು ಎರಡನೇ ಮದುವೆ ಮಾವು, ಎರಡನೇ ಮದುವೆನೋ ಮೂರನೇ ಮದುವೆನೋ ಹೆಂಗೋ ತಾಯಿದು ಮಗು, ಆ ಮಗುಗೂ ಒಂದು ಆಸರೆ ಆಗ್ತೈತೆ, ಹೆಂಗೋ ಉಮ್ಮಕ್ಕೂ ಆಸರೆ ಸಿಕ್ತಂಗೆ ಆಗ್ತದೆ. ಸುಮ್ಮನೆ ರಮ್ಮ, ಒಂಟಿ ಹುಡುಗಿ ಪಾಪ, ಕಾಲ ಬೇರೆ ಸರಿ ಇಲ್ಲ. ನೀನು ಎಲ್ಲ ನಿನ್ನ ತಲೆ ಮೇಲೆ ಹಾಕೊಂಡು ಮದುವೆ ಮಾಡ್ತೀನಿ ಅಂತ ಗಿರ್ಕೊಂಡು ಹೋಗ್ಬೇಡಮ್ಮ. ಇವಾಗ ಏನು ಒಡವೆಗಳೇನು ಸಿಕ್ಕವ ರೇಟು? 7,000 8,000 1 ಗ್ರಾಮು. ಅವರೆಲ್ಲನ ಮದುವೆ ಮಾಡ್ಕೊಳ್ಳಿ. ಹೇಳೋದು ಹೇಳ್ರಿ ಹಿಂಗಂತ ಅವ್ರ ಪಾಡು ಏನೇನ ಮಾಡ್ಕೊಳ್ಳಿ. ಅಯ್ಯೋ ಆ ಹುಡುಗಿ ತಾನೇ, ಇನ್ನು ಯಾರವ್ರೆ ಪಾಪ. ನಾವೇ ಎಲ್ಲ ಸಿಂಪಲಾಗಿ ಮದುವೆ ಮಾಡ್ಕೊಂಬಂದ್ರೆ ಆಯ್ತು, ಸುಮ್ಮನೆರು. ಅದೇನು ಆಡ್ತೀಯೋ ಅದೇನು ಕಥೆನೋ ನೀನು ನಿರ್ಧಾರ ಮಾಡೋದಲ್ಲಮ್ಮ. ನಿನ್ನ ತಂಗಿ ಅವಳಲ್ಲ, ಸಿಟುಕ್ಮಿಳ್ ಆಡ್ದಂಗೆ ಆಡ್ತಾಳೆ. ಅವಳು ನಿರ್ಧಾರ ಮಾಡ್ಬೇಕಲ್ಲ. ಅವಳು ಹೆಂಗಾಡಿದ್ರು ನನ್ನ ಮಾತು ತೆಗ್ದಾಕಲ್ಲ, ಆಯ್ತಕ್ಕ ಅಂತಾಳೆ. ಅದೇನೋ ಅಮ್ಮ, ಊರೆಲ್ಲರಿಗೂ ಮದುವೆ ಮಾಡಿಸ್ತೀನಿ ಅಂತೀಯ. ನಿನ್ನ ತಂಗಿಗೆ ಒಂದು ಮದುವೆ ಮಾಡ್ಸೋಕ್ಕಾಗಿಲ್ಲ, ಗಂಡು ಬೀರ ಆಡ್ದಂಗೆ ಆಡ್ತಾಳೆ ನಿನ್ನ ತಂಗಿ. ಅವಳಿಗೆ ಮದುವೆ ಆಗಿದ್ವಿ ಮಾಡಲ್ಲೇನೋ? ನಾವೆಲ್ಲ ಮಾಡಿ ಬಾಯ್ ಬಡ್ಕೊಂತ ಇದ್ರಿ, ಇವಾಗ ಅವಳಿಗೆ ಮಾಡಿ ಅವಳು ಬಾಯ್ ಬಡ್ಕೊಂಡ್ಲಿ. ಮದುವೆನೂ ಬೇಡ ಏನು ಬೇಡ, ಹಿಂಗೆ ಆರಾಮಾಗಿ ಅವಳು ಇರಲಿ ಬಿಡು ನನ್ನ ತಂಗಿ. ಸರಿನೋ ತಪ್ಪುನು.